ಬೆಂಬಲಿಗರ ಹೋರಾಟಗಳು, ನಿಮ್ಮ ಕಣ್ಣೀರ ಕಥೆ, ಮತ್ತೆ ನೀವು ಯಾಕೇನು ಹೋರಾಟ ಮಾಡ್ಬೇಕಾಯ್ತು ಈ ಒಂದು ಪೊಸಿಷನ್ ಸಿಗೋದಕ್ಕೆ? 5 ವರ್ಷ ಅವಧಿಯಲ್ಲಿ 15 ವರ್ಷದ ಕೆಲಸ ಮಾಡಿ ತೋರಿಸ್ಬೇಕನ್ನೋಂತ ಒಂದು ಛಲ ನಂದಿತ್ತು. ಸುಮಾರು 80 ಕಿಲೋಮೀಟರ್ ನನ್ನ ಕ್ಷೇತ್ರದಲ್ಲಿ ಪಾದಯಾತ್ರೆ ಮಾಡಿದ್ದೇನೆ ನಾನು. ಕ್ಷೇತ್ರದಲ್ಲಿ ಜನರ ನಾಡಿ ಮಿಡಿತ ನೀವೇ ಕೇಳ್ಕೋಬೇಕು. ನಾವು ಬಂದಾಗ ನಮಗೆ ಚಪ್ಪಾಳಿ ಹೊಡ್ತಾರ, ನೀವು ಬಂದಾಗ ನಿಮ್ಗೆ ಹೊಡಿತಾರೆ. ತುಂಬಾ ವಿಶಾಲವಾಗಿರೋ ದರ್ಗಾ ಮತ್ತೆ ಲಕ್ಷಾಂತರ ಜನ ಭಕ್ತರಿರುವಂತಹ ಒಂದು ಪೀಠ ಅದು. ಅದರಲ್ಲಿ ಎಂದಿಗೂ ನಾನು ಪಾರ್ಟಿ ಪಾಲಿಟಿಕ್ಸ್ ಮಾಡಿಲ್ಲ. 1 ಲಕ್ಷ ಅನ್ಅಥರೈಸ್ IPSಗೆ ನಾವು ಕನೆಕ್ಷನ್ ಕೊಡ್ತಾ ಇದ್ದೀವಿ. ಶೀಘ್ರ ಸಂಪರ್ಕ ಅನ್ನುವಂತ ಒಂದು ಹೊಸ ಯೋಜನೆ ತಂದಿದ್ದೀವಿ. ಒಂದೇನಂದ್ರೆ ಇಲ್ಲಿ ನಾವು ಕಾಂಗ್ರೆಸ್ ಗೆಲ್ಸಿದ್ವಿ, ವ್ಯಕ್ತಿ ಅಲ್ಲ. ಬಿಜೆಪಿ ಅವರು ಮೂಡ ಹಗರಣಲ್ಲಿ ಸಿಲುಕಿಸಿದ್ರಲ್ಲ, ನಿಮ್ಗೆ ಆ ತಾಯಿ ಶಾಪ ತಡ್ತೈತಿ ಅಂತಿದೆ. ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಕಾಂಬಿನೇಷನ್ ಅಂತ ಅವ್ರಿಗೆ ಜಮೀರ್ ಅಹಮದ್ ಅಂದ್ರೆ ಈಗ ಸದ್ಯ ಮಾಸ್ ಲೀಡರ್ ನಮ್ಮ ರಾಜ್ಯದಲ್ಲಿ. ರೀಶಫಲ್ ಆಗುತ್ತೆ ಕ್ಯಾಬಿನೆಟ್, ಇಂತಹ ಸಾಕಷ್ಟು ಮಾತು ಕೇಳ್ತಾ ಬನ್ನಿ ಸರ್. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ನನಗೆ ಅವ್ರ ಗಾಡಿ ಕೂತ್ ಹೊಂಟಿದ್ದೆ ನಾನು ಬೆಂಗಳೂರಲ್ಲಿ. ಖಾದ್ರಿ ಗನ್ಮೆನ್ ತಗೊಂಡಿಲ್ಲ ನಂದು. ಸರ್ ನನಗೆ ಗನ್ಮೆನ್ ಬಾಡ್ಬಿಡಿ ಅಂದೆ. 24 ತಾಸು ನಿಮ್ಗೆ ಸಾಲ್ತಾ ಇಲ್ಲ ಸರ್, ಭಾಳ ಓಡಾಡ್ತೀರಿ ಅಂತೇಳಿ, ಇನ್ನೊಂದು 4 ತಾಸು ಹೆಚ್ಚಿಗೆ ಮಾಡ್ರಿ ಅಂತ ನಾನು ಅವ್ರಿಗೆ ಕಾಮಿಡಿ ಮಾಡಿದೆ.